ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿದ್ದಂತ ಹಣ ದುರುಪಯೋಗ ಆಗಿದೆ, ಹಣವನ್ನ ರಾಜ್ಯ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. 24% ಹಣವನ್ನ ರಾಜ್ಯ ಸರ್ಕಾರ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡಿದೆ. ಅಂದ್ರೆ ಎಸ್ಸಿ ಎಸ್ಟಿಗೆ ಅಂತ ಮೀಸಲಿಟ್ಟಿದ್ದಂತ ಹಣವನ್ನ ಬೇರೆ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡಿದೆ, ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ. ಈ ಮೂಲಕ ತಳ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಸುಮಾರು 25,000 ಕೋಟಿ ಹಣವನ್ನ ಬಳಸಿಕೊಂಡಿದ್ದಾರೆ. ಇದರಿಂದಾಗಿ ತಳಮಟ್ಟದ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. 2023-24ನೇ ಸಾಲಿನಲ್ಲಿ 11,000 ಕೋಟಿ ಬೇರೆ ಕೆಲಸಗಳಿಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇನ್ನು 24-25ನೇ ಸಾಲಿನಲ್ಲಿ 14,000 ಕೋಟಿ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಪರಿಣಾಮ ತಳ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ. ಮೈಸೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಮಕ್ಕಳಿಗೆ ಅವ್ರಿಗೆ ಹತ್ತತ್ರ ಅವ್ರಿಗೆ ಸ್ಕಾಲರ್ಶಿಪ್ ಅಂದ್ರೆ ಗೌರವಧನ ಕೊಡಬೇಕಾಗ್ತಿತ್ತು. ಅವ್ರಿಗೆ ಕೂಡ ಎಸ್ಸಿ ಎಸ್ಟಿ ಮಕ್ಕಳು ಓದ್ತಾರೆ ಅಂತ ಅವ್ರಿಗೂ ಕೂಡ ಇವತ್ತು ಅವ್ರಿಗೂ ಕೂಡ ಹಣ ಸಿಗ್ತಾ ಇಲ್ಲ. ಅವ್ರೆಲ್ಲ ಹಣವನ್ನು ಕೂಡ ಇವತ್ತು ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ. ಇವತ್ತು ಎಸ್ಸಿ ಎಸ್ಟಿ ಜನಾಂಗದ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರ ಖಜಾನಾ ಬೊಕ್ಕಸು ಖಾಲಿ ಮಾಡ್ಕೊಂಡಿದೆ. ಇವತ್ತು ಖಾಲಿ ಮಾಡ್ಕೊಂಡು ಈ ರಾಜ್ಯದಲ್ಲಿದ್ದಂತ ಜನರ ಭಿಕ್ಷುಕರಾಗಿ ಮಾಡಂತ ಕೆಲಸ ಮಾಡಿದೆ. ಯಾಕಂದ್ರೆ ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕಸ್ಕೊಳೋದು, ಈ ರೀತಿ ಮಾಡಂತ ಕೆಲಸ ಮಾಡ್ತಾ ಇದಾರ. ಅದೇ ರೀತಿ ನಮ್ಮ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಾಗಿತ್ತು. ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗೆ ಪ್ರೋತ್ಸಾಹಧನ ಅಂದ್ರೆ ವಿದೇಶಗಳು ಹೋಗುವಂತ ಟೈಮಲ್ಲಿ ಪ್ರೋತ್ಸಾಹಧನ ಕೊಡಬೇಕಾಗ್ತಿತ್ತು, ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ಎಸ್ಸಿ ಎಸ್ಟಿ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಓದ್ತಾರೆ ಅಂತ ಮಕ್ಕಳಿಗೆ ಅವ್ರಿಗೆ ಹತ್ತತ್ರ ಅವ್ರಿಗೆ ಸ್ಕಾಲರ್ಶಿಪ್ ಅಂದ್ರೆ ಗೌರವಧನ ಕೊಡಬೇಕಾಗ್ತಿತ್ತು. ಅವ್ರಿಗೂ ಕೂಡ ಎಸ್ಸಿ ಎಸ್ಟಿ ಮಕ್ಕಳು ಓದ್ತಾರೆ ಅಂತ ಅವ್ರಿಗೂ ಕೂಡ ಇವತ್ತು ಅವ್ರಿಗೂ ಕೂಡ ಹಣ ಸಿಗ್ತಾ ಇಲ್ಲ. ಅವ್ರೆಲ್ಲ ಹಣವನ್ನು ಕೂಡ ಇವತ್ತು ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ. ಇವತ್ತು ಎಸ್ಸಿ ಎಸ್ಟಿ ಜನಾಂಗದ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರ ಖಜಾನಾ ಬೊಕ್ಕಸು ಖಾಲಿ ಮಾಡ್ಕೊಂಡಿದೆ. ಇವತ್ತು ಖಾಲಿ ಮಾಡ್ಕೊಂಡು ಈ ರಾಜ್ಯದಲ್ಲಿದ್ದಂತ ಜನರ ಭಿಕ್ಷುಕರಾಗಿ ಮಾಡಂತ ಕೆಲಸ ಮಾಡಿದೆ. ಯಾಕಂದ್ರೆ ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕಸ್ಕೊಳೋದು, ಈ ರೀತಿ ಮಾಡಂತ ಕೆಲಸ ಮಾಡ್ತಾ ಇದಾರ. ಅದೇ ರೀತಿ ನಮ್ಮ ಎಸ್ಸಿ ಎಸ್ಟಿ ಜನಾಂಗಕ್ಕೆ